ಎಲ್ರಿಗೂ ಐಫೋನ್ 15 ಪ್ಲಸ್ ಬಂದಿತ್ತು ಡಿಸ್ಪ್ಲೇ ರಿಪ್ಲೇಸ್ಮೆಂಟ್ಗೆ ಅಂತ. ಇದು ನೋಡ್ತಾ ಇರ್ಬೋದು ನೀವು, ಗ್ಲಾಸ್ ಹೊಡೆದೋಗಿದೆ, ಡಿಸ್ಪ್ಲೇನೂ ಕೂಡ ಹೋಗಿದೆ, ಬ್ಲ್ಯಾಂಕ್ ಆಗಿತ್ತು. ಇದು ಹೊಸ ಡಿಸ್ಪ್ಲೇ ನಾವು ಹಾಕ್ತಾ ಇರೋದು. ನೀವು ನೋಡ್ತಾ ಇರ್ಬೋದು ಇಲ್ಲಿ, ಇದು ಹೊಡೆದೋಗಿರೋ ಡಿಸ್ಪ್ಲೇ. ಇದರಲ್ಲಿ ನಿಮಗೆ ಆ್ಯಪಲ್ ಲೋಗೋ ಇದೆ, ಆಮೇಲೆ ಇಲ್ಲಿ QR ಕೋಡ್ ಥರದಿದೆ, ಇಲ್ಲಿ ಆಮೇಲೆ ಇಲ್ಲೂ ಒಂದಿರುತ್ತೆ, ತೋರಿಸ್ತೀನಿ. ನಾವು ಹಾಕ್ತಿರೋದ್ರಲ್ಲೂ ಅಷ್ಟೇ, ಇಲ್ಲಿ ಆ್ಯಪಲ್ ಲೋಗೋ ಇದೆ, ಇಲ್ಲಿ QR ಕೋಡ್ ಥರ ಇದೆ ನೋಡಿ, ಇಲ್ಲೇ ಇರುತ್ತೆ, ಇದರಲ್ಲೂ ಇದೆ. ಸೊ ಒರಿಜಿನಲ್ ಡಿಸ್ಪ್ಲೇ ಆಫ್ ಮಾಡಿದ್ರು ಕಸ್ಟಮರ್. ಸೊ ಒರಿಜಿನಲ್ ಡಿಸ್ಪ್ಲೇ ಹಾಕ್ತಾಯಿದ್ದೀವಿ. ಎನ್ಕ್ರಿಪ್ಟೆಡ್ ಡೇಟಾ ಇರುತ್ತೆ ಇದರೊಳಗಡೆ, ಇದು ಹೊಡೆದೋಗಿರೋದು ಎನ್ಕ್ರಿಪ್ಟೆಡ್ ಡೇಟಾ ಇರುತ್ತೆ. ಇದು CPU ಲಿಂಕ್ ಆಗಿರುತ್ತೆ. ಸೊ ನಾವು ಬೇರೆ ಡಿಸ್ಪ್ಲೇ ಒರಿಜಿನಲ್ ಹಾಕಿದ್ರೂ ಕೂಡ ಅದು ಎರರ್ ಮೆಸೇಜ್ ಬರುತ್ತೆ. ಸೊ ಈಗೇನು ಮಾಡ್ತೀವಿ ಅಂದರೆ ಈ ICನ ತೆಗೆದು ಇಲ್ಲಿಗೆ ಹಾಕ್ತೀವಿ, ಈ ICನ ಗ್ರೈಂಡ್ ಮಾಡ್ತೀವಿ. ಸೊ ಅದೇ ಪ್ರೊಸೆಸ್ ಮಾಡೋದು ಇವಾಗ ನೋಡಿ. ಈ ICನ ಇದರಿಂದ ತೆಗ್ದು ರೀಬೋಲ್ ಮಾಡಿ ಇಲ್ಲಿಗೆ ಹಾಕಬೇಕಾಗತ್ತೆ. ಸೊ ಇದನ್ನು ಗ್ರೈಂಡ್ ಮಾಡಿ ಅದಕ್ಕೆ ಜಾಗ ಮಾಡ್ಕೊಡೋಣ. ಸೊ ಈ ರೀತಿ ಗ್ರೈಂಡ್ ಮಾಡಬೇಕು. ಇದು ಲಾಂಗ್ ಪ್ರೋಸೆಸ್ ಆಗುತ್ತೆ. ಸೊ ಗ್ರೈಂಡ್ ಮಾಡಿ ನಾನು IC ಹಾಕ್ಬಿಟ್ಟು ಆಮೇಲೆ ತಿರ್ಗಾ ಲೈವ್ ಬರ್ತೀನಿ. ಯಾಕೆಂದರೆ ಒಂದು 20 ನಿಮಿಷ ಹಿಡಿಯುತ್ತೆ, ಅದಕ್ಕೋಸ್ಕರ. ಸೊ ಇದು ಹೇಳಬೇಕನ್ನಿಸ್ತು, ಹಂಗಾಗಿ ಲೈವ್ ಬಂದಿದ್ದು. ಇದೇ ರೀತಿ ಅದೇ ಇನ್ಫಾರ್ಮೇಷನ್ ಹೇಳೋದಿತ್ತು ಅಂದ್ರೂ ನಾನು ಲೈವ್ ಬಂದು ಹೇಳ್ತೀನಿ. ಸೊ ಕೀಪ್ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್. ರಿಪೇರ್ ಮಾಡಿ.